ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತೆ ಆರ್ಎಸ್ಎಸ್ ವಿರುದ್ಧ ಮಾತನಾಡಿದ್ದಾರೆ. ಇಷ್ಟಕ್ಕೂ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಾ ಇರುವಂಥದ್ದು ಹೊಸತೇನಲ್ಲ. ಆದರೆ ಈ ಬಾರಿ ಆರ್ಎಸ್ಎಸ್ ಬೆಳಗಾವಿಯ ಸಭೆಗೂ ಹತ್ಯೆಗಳಿಗೂ ಕೆಲವೊಂದಿಷ್ಟು ಲಿಂಕ್ಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಗೌರಿ ಲಂಕೇಶ್, ಕಲಬುರ್ಗಿ ಇಂಥವರ ಹತ್ಯೆಗೂ ಆರ್ಎಸ್ಎಸ್ನ ಸಭೆಗೂ ಲಿಂಕ್ ಕೊಟ್ಟು ಮಾಡಿರುವಂಥ ಆರೋಪ ಈಗ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನೊಂದು ಕಡೆಗೆ ಬಿಜೆಪಿ ನಾಯಕರು ಹರಿಪ್ರಸಾದ್ ಅವರ ಹೇಳಿಕೆಗೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡಬೇಕಾಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಹರಿಪ್ರಸಾದ್ ಆರ್ಎಸ್ಎಸ್ ಬಗ್ಗೆ ಇವತ್ತಾಡಿರುವಂಥ ಮಾತು ಏನು, ಜೊತೆಗೆ ಬಿಜೆಪಿ ನಾಯಕರು ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ಯಾಕಂದ್ರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡೇ ಮಾಡಿದ್ರು. ಏನ್ ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದ ಗೃಹ ಸಚಿವರು ಆರ್ಎಸ್ಎಸ್ ಸಚಿವರು. ಸಂಘ ಸಮರ, ಆರ್ಎಸ್ಎಸ್ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್, ಬಿಕೆ ಹರಿಪ್ರಸಾದ್ ಸಮರ ಮತ್ತೊಂದು ಹಂತಕ್ಕೆ ಹೋಗಿದೆ. ಆರ್ಎಸ್ಎಸ್ ನೋಂದಣಿಗೆ ಪಟ್ಟು ಹಿಡಿದು ಮೋಹನ್ ಭಾಗವತ್ಗೆ ನೇರವಾಗಿಯೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವೊಂದನ್ನ ಬರೆದಿದ್ದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರವೇ. ಬಿಕೆ ಹರಿಪ್ರಸಾದ್ ಅಂತೂ ಆರ್ಎಸ್ಎಸ್ ನಡೆ ವಿರುದ್ಧ ಪದೇ ಪದೇ ಮುಗಿ ಬೀಳ್ತಾನೆ ಇದ್ದಾರೆ. ಇದೀಗ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಹೊತ್ತಿನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆತಂಕ ವ್ಯಕ್ತಪಡಿಸ್ತಾನೆ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ನಡೆದಿದೆ. ಸಭೆಯಲ್ಲಿ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸೇರಿ ಘಟಾನುಘಟಿ ನಾಯಕರು, ಹಲವು ಪ್ರಾಂತ ಪ್ರಚಾರಕರು ಉಪಸ್ಥಿತರಿದ್ದಾರೆ. ಇದೇ ಹೊತ್ತಿನಲ್ಲೇ ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಭೆ ಬಳಿಕ ಏನಾದರೂ ಅನಾಹುತ ಆಗೇ ಆಗುತ್ತೆ. ಈ ಹಿಂದೆಯೂ ಸಭೆ ಬಳಿಕ ಎಂಎಂ ಕಲಬುರ್ಗಿ, ಗೌರಿ ಲಂಕೇಶ್ ಅವರ ಹತ್ಯೆ ಆಗಿತ್ತು ಎಂದಿದ್ದಾರೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳಾದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡೇ ಮಾಡಿದ್ದಾರೆ. ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ಬಗ್ಗೆ ಉಲ್ಲೇಖಿಸ್ತಾನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಏನ್ ಗ್ಯಾರಂಟಿ ಹಣ ಹೋಗಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ರು. ಪಬ್ಲಿಕ್ಲಿ ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನ್ ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಘಜನಿ ಬಿಟ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರಿಂದ ರಾಮ ಮಂದಿರ ಲೂಟಿ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟರು. ಸಚಿವ ಪ್ರಿಯಾಂಕ್ ಖರ್ಗೆ ಅಂತೂ ಹುಂಡಿ ಕಳ್ಳತನದಲ್ಲಿ ಎಲ್ಲರೂ ವಿಎಚ್ಪಿ ಅವರೇ ಇದ್ದಾರೆ ಅಲ್ವಾ, ಕಳ್ಳತನದ್ದು ನೀವೇ ಕ್ರೆಡಿಟ್ ತೆಗೆದುಕೊಳ್ಳಿ ಅಂದ್ರು. ಭಾರತ ದೇಶದಲ್ಲಿ ಲೂಟಿ ಮಾಡ್ತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಿರೋದು ಇವರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಗಜನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಆಫ್ಘಾನಿಸ್ತಾನ್ ಗಜನವಿಯಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಲ್ಲಿರ್ತಕ್ಕಂಥ ಮಸೀದಿ ಮತ್ತು ಗುಜರಾತಲ್ಲಿ ದ್ವಾರಕಾದಲ್ಲಿರ್ತಕ್ಕಂಥ ಸೋಮನಾಥ ಟೆಂಪಲ್ನ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋಗಿರೋ ಇತಿಹಾಸ ಬಿಟ್ಟರೆ, 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ ಆರ್ಎಸ್ಎಸ್ ಅವರು ಬಿಜೆಪಿಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ವಿಎಚ್ಪಿ ಹುಟ್ಟಾಕಿದ್ದು ಯಾರು? ಗೋವಲ್ಕರ್ ಅವರು. ಗೋವಲ್ಕರ್ ಅವ್ರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, ಆರ್ಎಸ್ಎಸ್ ಲೀಡ್ರೇ ಅಲ್ವಾ? ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ,
ಅದನ್ನ ಹೇಗೆ ನಿವಾರಣೆ ಮಾಡ್ತೀರಾ ಹೇಳ್ಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಆರ್ಎಸ್ಎಸ್ಗೆ ಯಾರ್ಯಾರು ದಕ್ಷಿಣೆ ಕೊಟ್ಟಿದ್ದಾರೆ ಎಲ್ಲವೂ ಹೇಳಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹ ಮಾಡಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೀವು ಗೃಹ ಸಚಿವರೋ ಆರ್ಎಸ್ಎಸ್ ಸಚಿವರೋ ಎಂದಿದ್ದಾರೆ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಕರ್ನಾಟಕದ ಗೃಹ ಇಲಾಖೆ ಎಲ್ಲಿದೆ? ಕರ್ನಾಟಕದ ಗೃಹ ಸಚಿವರು RSS ಸಚಿವರು, ಕರ್ನಾಟಕದ ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದಾರೆ ನಂಗೆ ಹೇಳಿಪ್ಪ ನೀವು. ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡುದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಈ ಥರ ಭಾಳಷ್ಟು ಹೇಳಿಕೆಗಳು, ಭಾಳಷ್ಟು ವಿರೋಧಗಳನ್ನು ಎದುರಿಸಿನೇ RSS ಗಟ್ಟಿಯಾಗಿ ನಿಂತಿದೆ. ಒಂದು ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ, RSS ಯಾರ್ಯಾರು ವಿರೋಧ ಮಾಡಿದ್ದಾರೆ ಅಷ್ಟು ಪ್ರಬಲವಾಗಿ RSS ಬೆಳೆದು ನಿಂತಿದೆ. ಇಂದಿರಾ ಗಾಂಧಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇನ್ನು ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಸಭೆ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಕಾನೂನಿನಲ್ಲಿ ಏನೇನು ಅವಕಾಶ ಇದೆ ಅದರಂತಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಿಲ್ಲ ಎಂದಿದ್ದಾರೆ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೆ ಅವಕಾಶ ಸಿಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಅದೇನೇ ಹೇಳಿ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಪ್ರಾಂತ ಪ್ರಚಾರಕರ ಸಭೆ ನಡೆದಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಭಾಗವತರಿಂದ ಹಿಡಿದು ದೊಡ್ಡವರು ಭಾಗಿಯಾಗಿದ್ದಾರೆ. ಶಾಖೆಯ ಹಂತದ ಕಾರ್ಯಯೋಜನೆ, ಆರ್ಎಸ್ಎಸ್ ಶತಮಾನೋತ್ಸವದ ಕಾರ್ಯಕ್ರಮ, ಮುಂದಿನ ಶಾಖಾ ವಿಸ್ತಾರದ ಯೋಜನೆಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಿದೆ. ಆದರೆ ಹರಿಪ್ರಸಾದ್ ಗಂಭೀರ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ಆರ್ಎಸ್ಎಸ್ ಅದ್ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಹದೇವ್, TV9 ಬೆಳಗಾವಿ.